ಗಾಯ್ಸ್, ನಾ ಇವತ್ತು ಶೀರಿಗೆ ಸೇಫ್ಟಿ ರೂಲ್ಸ್ ಹೇಳ್ಕೊಡ್ತಿದ್ದೀನಿ. ಅದು ಕಿಡ್ಸಿನ ಸೇಫ್ಟಿ ರೂಲ್ಸು. ನಾ ಶೀರಿಗೆ ಹೇಳ್ಕೊಟ್ರೆ ಈ ವಿಡಿಯೋ ಒಳಗೆ ನೀವು ನಿಮ್ಮ ಮಕ್ಳಿಗೂ ಅರ್ಥ ಆಗುತ್ತೆ. ಬನ್ನಿ ನೋಡೋಣ. ಫಸ್ಟ್ ಶೀರಿ, do not lean out of and running train. ಶೀರಿ ರನ್ನಿಂಗ್ ಟ್ರೈನ್ ಹತ್ರ ಲೀನ್ ಮಾಡಿದ್ರೆ ನಾವೇನಾದ್ರು ಬಿಟ್ಟರೆ ಟ್ರೈನಿನ ವೀಲ್ಸು ನಮ್ಮ ಪಚ್ಚಡಿ ಮಾಡಿಬಿಡುತ್ತೆ. ಅದಕ್ಕೆ ನಾವು ಒಳಗೆ ಇರ್ಬೇಕು ಟ್ರೈನು. ಯಾವತ್ತು ಲೀನ್ ಮಾಡಂಗಿಲ್ಲ ರನ್ನಿಂಗ್ ಟ್ರೈನ್ ಹತ್ರ. ಸೆಕೆಂಡ್ ಸೇಫ್ಟಿ ರೂಲ್ ಶೀರಿ, do not accept anything from strangers. ಸ್ಟ್ರೇಂಜರ್ಸು ರಿಯಲಿ ಡೇಂಜರಸ್ಸು. ಅವರು ನಮ್ಮನ್ನು ಟ್ರಿಕ್ ಮಾಡ್ತಾರೆ. ಎಕ್ಸಾಂಪಲ್ ಲೈಕ್ ಅವರು ನಮಗೆ ಏನಾದ್ರು ಕೊಡ್ತಾರೆ, ಟಾಯ್ಸು ಏನಾದ್ರು ನಮ್ಮ ಫೇವ್ರೆಟ್ ಏನಂತ ಕೊಡ್ತಾರೆ. ಅವಾಗೆ ಒಳಗೆ ನಮ್ಮನ್ನು ಎತ್ತಾಕಿ ಕರ್ಕೊಂಡು ಹೋಗಿ ಏನೋ ನ್ಯಾಸ್ಟಿ ಥಿಂಗ್ಸ್ ಮಾಡ್ತಾರೆ, ಹರ್ಟಿಂಗು ಇಲ್ಲಾಂದರೆ ಎಕ್ಸೆಟ್ರಾ. Third safety rule, use float while swimming alone in the absence of instructor. ನಾವು ಫ್ಲೋಟ್ಸ್ ಯೂಸ್ ಮಾಡಬೇಕು ಸ್ವಿಮ್ಮಿಂಗ್ ಮಾಡಬೇಕಂತಿದ್ರೆ. ನಾವು ಒಬ್ಬನೇ ನಾವು ಹಾಕೊಂಡಿಲ್ಲ ಅಂದರೆ ಫ್ಲೋಟ್ಸು ನಾವು ಡ್ರೌನ್ ಆಗ್ತೀವಿ. ಸ್ವಿಮ್ಮಿಂಗ್ ಒಳಗೆ ಮುಳುಗೋಗ್ತೀವಿ. ಏನಂದರೆ ನಮಗೆ ಫ್ಲೋಟ್ಸ್ ಇಲ್ಲ ಅಂದರೆ ನಮಗೆ ಒಂದು ಇನ್ಸ್ಟ್ರಕ್ಟರು ಹೆಲ್ಪ್ ಮಾಡ್ತಾರೆ ನಮಗೆ. ಓಕೆ, ಏನಾಗಲ್ಲ, ಇನ್ಸ್ಟ್ರಕ್ಟರ್ ತುಂಬ ಕಲ್ತ್ಕೊಂಡಿರ್ತಾರೆ ಸ್ವಿಮ್ಮಿಂಗಿದ್ದು. ಓಕೆ. ಫೋರ್ತು ಸೇಫ್ಟಿ ರೂಲು, ಥ್ರೋಯಿಂಗ್ ಬನಾನಾ ಪೀಲ್ಸ್ ಆನ್ ರೋಡ್ ಇಸ್ ಡೇಂಜರಸ್ಸು. ಬನಾನಾ ಪೀಲ್ಸ್ಗಳು ವೆರಿ ಸ್ಲಿಪ್ಪರಿ. ಯಾರು ನೋಡ್ಕೊಂಡಿಲ್ಲ ಅಂದರೆ ಆಮೇಲೆ ರೋಡ್ ಅದ್ರ ಮೇಲೆ ಕಾಲಿಟ್ರೆ ಅವು ಜಾರಿ ಬೀಳ್ತಾರೆ. ಅದು ತುಂಬ ಪೇನ್ ಆಗುತ್ತೆ. ಅದಕ್ಕೆ ಎಲ್ಲಿ ಹಾಕ್ಬೇಕಂದ್ರೆ ಸ್ಲಿಪ್ಪರಿ ಥಿಂಗ್ಸ್ ಇಲ್ಲಾಂದರೆ ಬನಾನಾ ಪೀಲ್ಸು ಡಸ್ಟ್ಬಿನ್ ಒಳಗೆ ಹಾಕಬೇಕು. ಓಕೆ, ಡಸ್ಟ್ಬಿನ್ ಒಳಗೆ ಹಾಕಬೇಕು. Fifth safety rule, always cross a busy road at the zebra crossing line. ಏನಂದರೆ ಸಮ್ಟೈಮ್ಸು ವೆರಿ 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 ಬ್ಯುಸಿ ರೋಡ್ ಇರುತ್ತೆ. ಅದಕ್ಕೆ ನಾವು ಯಾವುದು ಸೇಫ್ಟಿ ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಟ್ರಾಫಿಕ್ ಸೇಫ್ಟಿ ಬಗ್ಗೆ ನಮಗೆ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ಸ್ ವೆರಿ ಡೇಂಜರಸ್ಸು. ಮೋಸ್ಟ್ ಆಕ್ಸಿಡೆಂಟ್ಸು ಡೆಡ್ಲಿ ಇರ್ತವೆ. ಅದಕ್ಕೆ ಹುಷಾರಿರಬೇಕು. ಏನಂದ್ರೆ ಸೇಫ್ಟಿ ರೂಲ್ಸು, ನಾವು ಝೀಬ್ರಾ ಕ್ರಾಸಿಂಗ್ ಲೈನು ಅಲ್ಲಿ ಹೋಗಬೇಕು. ಅದು ವೆರಿ ಹೆಲ್ಪ್ಫುಲ್ಲು. ಝೀಬ್ರಾ ಕ್ರಾಸಿಂಗ್ ಲೈನು ಒಂದು ಸಿಗ್ನಲ್ ಥರ ಟ್ರಾಫಿಕ್ ವೆಹಿಕಲ್ಸ್ ಹೀಗೆ. ಏನಂದರೆ ನಮಗೆ ಕರೆಕ್ಟು ಸೇಫ್ ಇದೆ ಝೀಬ್ರಾ ಕ್ರಾಸಿಂಗ್ ಲೈನು. ಅಂದರೆ ನಾವು ಯಾವಾಗಲೂ ಝೀಬ್ರಾ ಕ್ರಾಸಿಂಗ್ ಲೈನ್ ಯೂಸ್ ಮಾಡೋಂಗಿಲ್ಲ. ಝೀಬ್ರಾ ಕ್ರಾಸಿಂಗ್ ಲೈನು ಹತ್ರ ಲೈಟ್ಸ್ ಬೇಕಿರುತ್ತೆ. ಟ್ರಾಫಿಕ್ ಲೈಟ್ಸು 2 ಟೈಪ್ಸ್ ಇರುತ್ತೆ, ರೆಡ್ ಲೈಟು ಗ್ರೀನ್ ಲೈಟು. ಅದ್ರ ಮೇಲೆ ಮ್ಯಾನ್ಸ್ ಇರುತ್ತೆ. ರೆಡ್ ಇದ್ದರೆ ನಾವು ವೇಟ್ ಮಾಡಬೇಕು, ಯಾಕಂದರೆ ವೆಹಿಕಲ್ಸ್ ಹೋಗ್ತಾ ಇರುತ್ತೆ. ಗ್ರೀನ್ ಇದ್ದರೆ ವೆಹಿಕಲ್ಸ್ ಸ್ಟಾಪ್ ಆಗುತ್ತೆ, ನಾವು ಓಡಾಡ್ಬೋದು. ಝೀಬ್ರಾ ಕ್ರಾಸಿಂಗ್ ಇಲ್ಲಾಂದರೆ ಝೀಬ್ರಾ ಕ್ರಾಸಿಂಗ್ ಅಂತಲೇ ಗೊತ್ತಾಗುತ್ತೆ ನಮಗೆ. ಆಲ್ರೆಡಿ ರೆಡ್ಡು ಗ್ರೀನು ಆಲ್ರೆಡಿ ಇರುತ್ತೆ, ಏನಾಗಲ್ಲ. ಓಕೆ, ಸಿಕ್ಸ್ತ್ ಸೇಫ್ಟಿ ರೂಲು, ಕೀಪ್ ಡಿಸ್ಟೆನ್ಸ್ ವೈಲ್ ಬಸ್ಟಿಂಗ್ ಕ್ರ್ಯಾಕರ್ಸ್. ಏನಂದರೆ ಕ್ರ್ಯಾಕರ್ಸ್ ಒಳಗೆ ಗನ್ ಪೌಡರ್ ಇರುತ್ತೆ. ಗನ್ ಪೌಡರ್ಗೆ ಫೈರ್ ಆಗ್ತದೆ, ವೆರಿ ಡೇಂಜರಸ್ಸು, ಬ್ಲಾಸ್ಟ್ ಆಗಿಬಿಡುತ್ತೆ.
ಟೈನಿ ಫೈರ್ ಡಾಟ್ಸ್ ಇರುತ್ತೆ. ಆ ಡಾಟ್ಸು ವೆರಿ ಡೇಂಜರಸ್ಸು. ಏನಂದರೆ ಕಿಡ್ಸು ಮಾಡಂಗಿಲ್ಲ. ಅವ್ರಿಗೆ ಯಾರು ಅವ್ರ ಹತ್ರ ಸೇಫ್ಟಿ ಹ್ಯಾಂಡ್ಸೇ ಇಲ್ಲ. ಅದಕ್ಕೆ ನಾನು ಏನು ಮಾಡಬೇಕಂದ್ರೆ ನಾವು ದೊಡ್ಡವರಿಗೆ ಗೆಲ್ಲಬೇಕು. ಬಸ್ಟ್ ಮಾಡೋಕ್ಕೆ ಕ್ರ್ಯಾಕರ್ಸು ದೊಡ್ಡವರಿಗೆ ಇಲ್ಲಾಂದರೆ ಪೇರೆಂಟ್ಸಿಗೆ ಯಾರು ದೊಡ್ಡವರಿಗೂ ಕೇಳ್ಬೋದು. ಅದಕ್ಕೆ ನಾನು ಸೇಫ್ಟಿ ಇರಬೇಕು ಕ್ರ್ಯಾಕರ್ಸಿಂದ. ನಮಗೆ ಸೇಫ್ಟಿ ಹೆಲ್ಮೆಟ್ಸು, ಗ್ಲೌಸು, ಆಮೇಲೆ ಏನಾದ್ರು ಸೇಫ್ಟಿ ಇರುತ್ತೆ ಬಸ್ಟ್ ಮಾಡೋಕ್ಕೆ ಕ್ರ್ಯಾಕರ್ಸು. ಯಾರು ದೊಡ್ಡವ್ರನ್ನೇ ಹೇಳ್ತಾರೆ ಮಾಡೋಕ್ಕೆ. ಆಯಿತು, ಓಕೆ ಸರಿ. 7th ಸೇಫ್ಟಿ ರೂಲ್: ವಾಚ್ ಟಿವಿ ಫ್ರಮ್ ಎ ಸೇಫ್ ಡಿಸ್ಟೆನ್ಸ್. ಏನಂದರೆ ನಾವು ಮೊಬೈಲ್ ನೋಡಿದ್ರೆ ರೇಡಿಯೇಷನ್ಸ್ ಆಗುತ್ತೆ. ಅದಕ್ಕೆ ಟಿವಿ ಇಟ್ಟಿರ್ತಾರೆ ರೇಡಿಯೇಷನ್ಸ್ ಆಗಲ್ಲ. ದೂರದಿಂದ ನೋಡಬೇಕು. ಅಟ್ಲೀಸ್ಟ್ 20 to 40 ಸೆಂಟಿಮೀಟರ್ಸ್ ಡಿಸ್ಟೆನ್ಸ್ ಇರಬೇಕು. ನಾವು ಅದು ಲಿಸನ್ ಮಾಡಿಲ್ಲ ಅಂದರೆ ಟಿವಿಗಳು ಮೊಬೈಲ್ಸ್ ಥರನೇ LEDs ಯೂಸ್ ಮಾಡ್ತಾರೆ. ನಾವು ಸೇಫ್ ಡಿಸ್ಟೆನ್ಸ್ ಒಳಗೆ ನೋಡಿಲ್ಲ ಅಂದರೆ ರೇಡಿಯೇಷನ್ಸ್ ಪಕ್ಕ ಆಗುತ್ತೆ. ಮೊಬೈಲ್ ಥರನೇ ಎಫೆಕ್ಟ್ ಮಾಡುತ್ತೆ ನಮ್ಮ ಐಸು. ಆದರೂ ಫಾಲೋ ಮಾಡಿದ್ರೆ ಫ್ರೈ ಆಗ್ತಾ ಇರುತ್ತೆ ನಮ್ಮ ಐಸು, ಸೋಲಾರ್ ಎಕ್ಲಿಪ್ಸ್ ಥರ. ನೆಕ್ಸ್ಟು 8th ರೂಲು: ಕೀಪ್ ಎ ಫಸ್ಟ್ ಏಡ್ ಬಾಕ್ಸ್ ಆಲ್ವೇಸ್ ವಿತಿನ್ ಯುವರ್ ರೀಚ್. ನಮಗೇನಾದ್ರು ಗಾಯ ಆದರೆ ಏನಾದ್ರು ಒಂದು ಗಾಯ ಆಗಲಿ, ನಾವು ಸೆಕೆಂಡ್ ಏಡು, ಥರ್ಡ್ ಏಡು ನಾವು ನೀಟಾಗಿ ಫಾಲೋ ಮಾಡಿಲ್ಲಂದರೆ ಅದು ಯೂಸ್ ಲೆಸ್ ಆಗುತ್ತೆ. ನಾವು ಯಾವಾಗಲೂ ಫಸ್ಟ್ ಏಡ್ ಬಾಕ್ಸ್ ಯೂಸ್ ಮಾಡಬೇಕು. ಸೆಕೆಂಡ್ ಏಡ್ ಹಂಗೆಲ್ಲ ಯೂಸ್ ಮಾಡೋಂಗಿಲ್ಲ. ಫಸ್ಟು ಏನು ಮಾಡಬೇಕಂತಲೇ ಹೇಳುತ್ತೆ, ನಾವೇ ಮಾಡ್ಕೊಳಂಗಿಲ್ಲ. ನಿಮ್ಗೆ ಗೊತ್ತಿಲ್ಲ ಹೆಂಗೆ ಯೂಸ್ ಮಾಡೋದಂತ. ಫಸ್ಟ್ ಏಡ್ ಬಾಕ್ಸಸ್ಗಳು ದೊಡ್ಡವರಿಗೆ ಕೇಳಬೇಕು. ಗಾಯ ಆಯಿತು, ನನಗೆ ಏನಾದ್ರು ಮೆಡಿಸಿನ್ಸ್ ಬೇಕಂತ. ಆಮೇಲೆ ಅವ್ರು ಸುಮ್ಮನೆ ಏನಾದ್ರು ಮಾಡ್ತಾರೆ, ಬ್ಯಾಂಡೇಜಸ್, ಮೆಡಿಸಿನ್ಸ್, ಟ್ಯಾಬ್ಲೆಟ್ಸ್ ಏನಾದ್ರು ಒಂದು. ನೆಕ್ಸ್ಟು 9th ಸೇಫ್ಟಿ ರೂಲ್: do not play with electricity. ಎಲೆಕ್ಟ್ರಿಸಿಟಿ ಎಲ್ಲ ಮನೆಯೊಳಗೆ ಯೂಸ್ ಆಗುತ್ತೆ. ಟಿವಿಸ್, ಲೈಟ್ಸ್, ರಿಫ್ರಿಜರೇಟರ್, ಮೊಬೈಲ್ಸ್, ಆಮೇಲೆ ಬ್ಯಾಟರೀಸು, ಆಮೇಲೆ ನಮ್ಮ ಟಾಯ್ ಕಾರು ಅದು ಎಲೆಕ್ಟ್ರಿಸಿಟಿ ಯೂಸ್ ಮಾಡುತ್ತೆ. ಬ್ಯಾಟ್ರಿಯಿಂದ ಏನಾದರೂ ಎಕ್ಸೆಟ್ರಾ. ಆದರೆ ಎಲೆಕ್ಟ್ರಿಸಿಟಿ ಅಂದರೆ ವೋಲ್ಟ್ಸು, ಇಲ್ಲಂದರೆ ವಾಟ್ಸು. ಇಟ್ಸ್ ವೆರಿ ಡೇಂಜರಸ್ ಇದೆ. ಶಾಕ್ ಆಗುತ್ತೆ ನಮಗೆ, ಶಾಕ್. ಸಮ್ಟೈಮ್ಸ್ ಎಲೆಕ್ಟ್ರಿಸಿಟಿ ಡೆಡ್ಲಿ ಇರುತ್ತೆ. ಲೈಕ್ ಈಲ್ಸು, ಆ್ಯನಿಮಲ್ಸಿಂದನೂ ಎಲೆಕ್ಟ್ರಿಸಿಟಿ ಬರುತ್ತೆ. ಈಲ್ಸು 600 ವೋಲ್ಟ್ಸ್ ಶಾಕ್ ಮಾಡುತ್ತೆ ಎಲೆಕ್ಟ್ರಿಸಿಟಿ. ಅದಕ್ಕೆ ಹುಷಾರಿರಬೇಕು. ನಾವು ಈ ಲೆಗ್ಸು ಯಾವತ್ತೂ ಹೋಗೋಂಗಿಲ್ಲ. ಆಮೇಲೆ ನಾವು ಎಲೆಕ್ಟ್ರಿಸಿಟಿನ ಯಾವತ್ತೂ ಯೂಸ್ ಮಾಡೋಂಗಿಲ್ಲ. ದೊಡ್ಡವ್ರಿಗೆ ಕೇಳಬೇಕು. ಏನು ಮಾಡಿದ್ರು ಸೇಫ್ಟಿ ರೂಲು ದೊಡ್ಡವ್ರಿಗೆ ಕೇಳಬೇಕು. ಸಮ್ ಸೇಫ್ಟಿ ರೂಲ್ಸ್ ಏನಲ್ಲ. ನೆಕ್ಸ್ಟು 10th ಸೇಫ್ಟಿ ರೂಲ್: ಡು ನಾಟ್ ಪ್ಲೇ ವಿತ್ ಟೂಲ್ಸ್. ಏನಂದರೆ ಟೂಲ್ಸು ದೊಡ್ಡವ್ರು ಯೂಸ್ ಮಾಡ್ತಾರಲ್ಲ, ನಾವು ಯೂಸ್ ಮಾಡಿದ್ರೆ ಏನಾದ್ರು ಗಾಯ ಆಗುತ್ತೆ. ಲೈಕ್ ಹ್ಯಾಮರು, ಅವೇನಾದ್ರು ನ್ಯಾಯ ಹೊಡ್ಕೊಂಡ್ರೆ ಹೆಂಗೆ ಪೇನ್ ಆಗೋದು ಗೊತ್ತಾ? ಯಾಕಂದರೆ ಹ್ಯಾಮರು ಐರನ್ನಿಂದ ಮಾಡುತ್ತೆ. ಲೈಕ್ ಟೂಲ್ಸು ಅದೆಲ್ಲ ಪ್ಲಾಸ್ಟಿಕ್ ಮೇಲೆ ಐರನ್ ಯೂಸ್ ಆಗುತ್ತೆ. ಐರನ್ನಿಂದ ಮಾಡಿದ್ದು ಪ್ಲಾಸ್ಟಿಕ್ಕು, ಆಮೇಲೆ ಐರನ್ನು ವೆರಿ ಹಾರ್ಡ್. ಅದು ನಾವೇನಾದ್ರು ನಮ್ಗೆ ಹೊಡ್ಕೊಂಡ್ರೆ ಹೆಂಗೆ
ಹೆಂಗೆ ಪೇನ್ ಆಗುತ್ತೆ ಅಲ್ಲ, ಅದಕ್ಕೆ ನಾವು ನಮಗೆ ಏನಾದ್ರು ಯೂಸ್ ಮಾಡಬೇಕಂದ್ರೆ ನಿಮಗೆ ಫೋನ್ಸು ನಾವು ದೊಡ್ಡವರಿಗೆ ಕೇಳಬೇಕು, ಮದರ್ ಫಾದರ್ ಯಾರಾದರೂ ಆಗಲಿ. ನೆಕ್ಸ್ಟು, ಡು ನಾಟ್ ಪ್ಲೇ ಆನ್ ದ ರೋಡ್. ಸಮ್ ಪೀಪಲು ಗರ್ಲ್ಸ್ ಆ್ಯಂಡ್ ಬಾಯ್ಸು ರೋಡಲ್ಲಿ ಆಡ್ತಾರೆ, ವೆರಿ ಡೇಂಜರಸ್ಸು. ಯಾಕಂದರೆ ಅಲ್ಲಿ ಬ್ಯುಸಿ ರೋಡ್ ಇರ್ಬೋದು, ಇಲ್ಲಾಂದ್ರೆ ನಾಯ್ಸಿ ರೋಡ್ ಇರ್ಬೋದು, ಇಲ್ಲಾಂದ್ರೆ ಏನಾದ್ರು ಡೇಂಜರಸ್ ರೋಡ್ ಇರುತ್ತೆ, ಅಲ್ಲಿ ಯಾವತ್ತೂ ಆಡೋಂಗಿಲ್ಲ. ಆಕ್ಸಿಡೆಂಟ್ಸು, ಪ್ರಾಬ್ಲಮ್ಸು ಏನಾದ್ರು ಆಗುತ್ತೆ. ಇಲ್ಲಾಂದರೆ ಎಕ್ಸಾಂಪಲ್ ಕ್ರಿಕೆಟು, ಬೇಸ್ಬಾಲು, ಆಮೇಲೆ ಬ್ಯಾಡ್ಮಿಂಟನು ಆಡ್ತಾಯಿದ್ರೆ ಯಾರಿಗೆ ಬಡಿಯುತ್ತೆ, ಆಮೇಲೆ ಆ ವಸ್ತುಗಳು ಕಳೆದೋಗುತ್ತೆ, ಮತ್ತೆ ಮತ್ತೆ ಬೈ ಮಾಡಬೇಕಾಗತ್ತೆ, ಮನಿ ಲಾಸ್ ಆಗುತ್ತೆ ಸುಮ್ಮನೆ. ಅದಕ್ಕೆ ನಾವು ಗ್ರೌಂಡ್ಸಲ್ಲಿ ಆಡಬೇಕು. ಗ್ರೌಂಡ್ಸು ಬ್ಯಾಡ್ಮಿಂಟನ್ ಸೆಂಟರು, ಬ್ಯಾಸ್ಕೆಟ್ ಬಾಲ್ ಸೆಂಟರು ಏನಾದ್ರು ಆಗಲಿ. ನೆಕ್ಸ್ಟು, ನಾಟ್ ಬೋರ್ಡ್ ಆರ್ ಗೆಟ್ ಆಫ್ ಫ್ರಮ್ ಮೂವಿಂಗ್ ಬಸ್. ಫಸ್ಟ್ ಸೇಫ್ಟಿ ರೂಲ್ ಅಲ್ಲ ಹೇಳಂಗಲ್ಲ, ಡು ನಾಟ್ ಲೀನ್ ಔಟ್ ಆಫ್ ರನ್ನಿಂಗ್ ಟ್ರೈನ್. ಇದು ಲೆಸ್ ಡೇಂಜರಸ್ಸು, ಆದರೂ ಇನ್ನೂ ಡೇಂಜರಸ್ಸೇ. ಅದು ಆಕ್ಸಿಡೆಂಟ್ಸ್ ಮಾಡ್ತಾರೆ. ಸಮ್ ಪೀಪಲ್ ಹಂಗೆ ಟ್ರೈ ಮಾಡ್ತಾರೆ ದೊಡ್ಡವರು, ಆದರೆ ಅದ್ರ ರೂಲ್ ಅಂತಲೇ ಗೊತ್ತೇ ಆಗಲ್ಲ. ಆದರೆ ರೂಲ್ ಅಂತಲೇ ಗೊತ್ತೇ ಇರುತ್ತೆ, ಆದರೆ ಫನ್ನಿಗೆ ಹಂಗೆ ಮಾಡ್ತಾರೆ. ಆದರೆ ಅದು ಇನ್ನೂ ಡೇಂಜರಸ್ಸು. ನಾವು ಯಾವತ್ತೂ ಮಾಡಂಗಿಲ್ಲ ಪಚಾಡಿ, ಇಲ್ಲಾಂದರೆ ಡೆಡ್ಲಿ ಆಕ್ಸಿಡೆಂಟ್ಸ್ಗಳು ಡೆಡ್ಲಿ ಅಂತ ಅವಾಗಲೇ ಹೇಳಿದ್ನಲ್ಲ, ಹಂಗೆ ಆಗುತ್ತೆ. ನಾವು ಬೋರ್ಡ್ ಬಸ್ಸು ಇಲ್ಲಾಂದರೆ ಮೂವಿಂಗ್ ಬಸ್ಸು ಎಲ್ಲ ಹೋದರೆ. ನೆಕ್ಸ್ಟು, ಡು ನಾಟ್ ಯೂಸ್ ಅನ್ಕ್ಲೀನ್ ಈಟೇಬಲ್ಸ್. ನಾವು ಅನ್ಕ್ಲೀನ್ ಈಟೇಬಲ್ಸು ತಿಂದರೆ ನಮಗೆ ನಮ್ಮ ಬ್ಯಾಕ್ಟೀರಿಯಾ ನಮ್ಮ ಸ್ಟಮಕ್ ಒಳಗೆ ಹೋಗುತ್ತೆ, ಸ್ಟಮಕ್ಕು. ಆಮೇಲೆ ನಮಗೆ ಫೇಟಲ್ ಡಿಸೀಸಸ್ ಆಗುತ್ತೆ, ಲೈಕ್ ಕೊರೋನಾ ವೈರಸ್ಸು, ಆಮೇಲೆ ಏನಾರು ಆಗಲಿ ಜರ್ಮ್ಸು ಒಳಗೋಗುತ್ತೆ ನಮ್ಮ ಹೊಟ್ಟೆ, ಆಮೇಲೆ ಹಾಳು ಮಾಡುತ್ತೆ ನಮ್ಮ ಬಾಡಿ. ಆಮೇಲೆ ಕೀಪ್ ಮೆಡಿಸನ್ಸ್ ಅವೇ ಫ್ರಮ್ ಚಿಲ್ಡ್ರನ್. ಮೆಡಿಸನ್ಸು ನಾವು ಚಿಲ್ಡ್ರನ್ಸು ಕ್ಯಾಂಡಿ ಅಂದ್ಕೊಂಡಿದ್ರೆ ಕ್ಯಾಂಡಿ ಅಲ್ಲ, ಅದಕ್ಕಷ್ಟೇ ಫೇಟಲ್ ಡಿಸೀಸಸ್ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅಷ್ಟೇ ಅದೊಂದು ಮಾತ್ರೆ. ಆದರೆ ಕಿಡ್ಸು ಅದು ಲೈಕ್ ಸಿರಪ್ಪು, ಟ್ಯಾಬ್ಲೆಟು, ಅದನ್ನು ಕ್ಯಾಂಡಿ ಅಂದ್ಕೊಂಡ್ರೆ ಆಮೇಲೆ ತಿಂದ್ಬಿಟ್ರೆ ಏನು ಡಿಸೀಸಸ್ ಇಲ್ಲಂಗೆ ಸತ್ತೋಗ್ತೀವಿ, ಡೆತ್ ಆಗುತ್ತೆ. ಡೆತ್ ಅಂದರೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ತಿನ್ನಂಗಿಲ್ಲ ಅದಕ್ಕೆ. ನೆಕ್ಸ್ಟು, ಡು ನಾಟ್ ಪ್ಲೇ ಆನ್ ಓಪನ್ ರೂಫ್ಸ್. ಸಮ್ ದೊಡ್ಡವ್ರ ಪೀಪಲು ಓಪನ್ ರೂಫ್ಸ್ ಒಳಗೆ ಆಡ್ತಾರೆ, ಅದ್ರಾಗ ಏನಾದ್ರು ಬಿದ್ದರೆ ಪಚ್ಚಾಡಿ, ನಾವು ಪಚ್ಚಾಡಿ ಹಾಕ್ತೀವಿ ಏನಾದ್ರು ಬಿದ್ದರೆ. ಅದಕ್ಕೆ ಸಮ್ ಪೀಪಲು ರೂಫ್ಸ್ ಹಾಕ್ತಾರೆ, ಸಮ್ ಎಜ್ ಸೇಫ್ಟಿಗೆ. ಆದರೆ ಇರ್ಲಿಲ್ಲಂದರೆ ಹೆಡ್ ಸೇಫ್ಟಿ ನಾವು ಸೀರಿಯಸ್ ಆಗಿರಬೇಕು. ಅದಕ್ಕೆ ನಾವು ಓಪನ್ ರೂಮ್ಸ್ ಒಳಗೆ ಆಡಂಗಿಲ್ಲ. ನಿಮಗೆ ಎಲ್ಲ ಸೇಫ್ಟಿ ರೂಲ್ಸ್ ಗೊತ್ತಾಯ್ತಾ? ಗೊತ್ತಾಯ್ತಂದರೆ ನನಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಲೈಕ್ ಮಾಡ್ಬೋದು, ನೀವು ಕಾಮೆಂಟ್ ಮಾಡ್ಬೋದು ನಮ್ಮ ವಿಡಿಯೋಸ್ ಬಗ್ಗೆ. ಆಮೇಲೆ ತುಂಬ ಹೆಲ್ಪ್ ಆಯಿತು ಅನಿಸುತ್ತೆ ನಿಮ್ಮ ಮಕ್ಕಳಿಗೆ, ಆಮೇಲೆ ನನ್ನ ಮುತ್ತು ಶೀರಿಗೆ